ಎಫ್ಐಆರ್ ವಜಾ ಮಾಡಬೇಕು ಅಂತ ಹೇಳಿದ್ದು, ಹೈಕೋರ್ಟ್ ಅಲ್ಲಿ ಮಾಡಕ್ ಬರಲ್ಲ ಅಂತ ಹೇಳಿದ್ರು. ಅಪೀಲ್ ಹಾಕಿದ್ದೆ, ಅಲ್ಲೂ ಏನೋ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಅಂತ ಕೋರ್ಟ್ ಏನ್ ಹೇಳ್ತದೆ ಕೇಳೋಣ. ಇನ್ನು ಇನ್ವೆಸ್ಟಿಗೇಷನ್ ಇದೆ. ಸಿಬಿಐನವರು ಮಾಡಬೇಡಿ ಅಂತ ಹೇಳಿದ್ರು ಸಿಬಿಐನವರು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡ್ಲಿ, ನಂದೇನ್ ತಪ್ಪಿಲ್ಲ. ನಾನು ಏನು ಬೇಕಾದ್ರೂ ದಾಖಲೆನ ಈಗ ಇಡಿ ಅವರು ಎಲ್ಲ ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಒಂದ್ಸತಿ ನಮ್ಮ ಸರ್ಕಾರ ವಿಡ್ರಾ ಮಾಡಿದ್ಮೇಲೆ ಇದನ್ನ ಲೋಕಾಯುಕ್ತ ಕೊಟ್ಟ ಮೇಲೆ ಅವರು ಸಿಬಿಐನವರು ಮಾಡ್ಲಿಕ್ಕೆ ಬರುವುದಿಲ್ಲ. ದೇ ಕಾಂಟ್, ಸಿಬಿಐ ಕಾಂಟ್ ಡೂ ಇನ್ವೆಸ್ಟಿಗೇಷನ್. ದೇ ಹ್ಯಾವ್ ಗಾನ್ ಟು ದಿ ಕೋರ್ಟ್. ಸೊ ಅದು ನಡೀತಾ ಇದೆ. ಸೊ ನಾನು ಏನ್ ಬೇಕು ನನ್ನ ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ಕೊಡ್ತೀನಿ. ನಾನು ಕೋರ್ಟ್ ಮೇಲೆ ಎಲ್ಲ ಹಿಂಗ್ ಮಾತಾಡಕ್ಕಾಗ್ತದೆ? ಕೋರ್ಟ್ ಏನ್ ಹೇಳ್ತಾರೆ ಕೇಳ್ಬೇಕಷ್ಟೇ. ಎಫ್ಐಆರ್ ವಜಾ ಮಾಡಬೇಕು ಅಂತ ಹೇಳಿದ್ದು, ಹೈಕೋರ್ಟ್ ಅಲ್ಲಿ ಮಾಡಕ್ ಬರಲ್ಲ ಅಂತ ಹೇಳಿದ್ರು. ಅಪೀಲ್ ಹಾಕಿದ್ದೆ, ಅಲ್ಲೂ ಏನೋ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಅಂತ ಕೋರ್ಟ್ ಏನ್ ಹೇಳ್ತದೆ ಕೇಳೋಣ. ಇನ್ನು ಇನ್ವೆಸ್ಟಿಗೇಷನ್ ಇದೆ. ಸಿಬಿಐನವರು ಮಾಡಬೇಡಿ ಅಂತ ಹೇಳಿದ್ರು ಸಿಬಿಐನವರು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡ್ಲಿ, ನಂದೇನ್ ತಪ್ಪಿಲ್ಲ. ನಾನು ಏನು ಬೇಕಾದ್ರೂ ದಾಖಲೆನ ಈಗ ಇಡಿ ಅವರು ಎಲ್ಲ ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಒಂದ್ಸತಿ ನಮ್ಮ ಸರ್ಕಾರ ವಿಡ್ರಾ ಮಾಡಿದ್ಮೇಲೆ ಇದನ್ನ ಲೋಕಾಯುಕ್ತ ಕೊಟ್ಟ ಮೇಲೆ ಅವರು ಸಿಬಿಐನವರು ಮಾಡ್ಲಿಕ್ಕೆ ಬರುವುದಿಲ್ಲ. ದೇ ಕಾಂಟ್, ಸಿಬಿಐ ಕಾಂಟ್ ಡೂ ಇನ್ವೆಸ್ಟಿಗೇಷನ್. ದೇ ಹ್ಯಾವ್ ಗಾನ್ ಟು ದಿ ಕೋರ್ಟ್. ಸೊ ಅದು ನಡೀತಾ ಇದೆ. ಸೊ ನಾನು ಏನ್ ಬೇಕು ನನ್ನ ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ಕೊಡ್ತೀನಿ. ನಾನು ಕೋರ್ಟ್ ಮೇಲೆ ಎಲ್ಲ ಹಿಂಗ್ ಮಾತಾಡಕ್ಕಾಗ್ತದೆ? ಕೋರ್ಟ್ ಏನ್ ಹೇಳ್ತಾರೆ ಕೇಳ್ಬೇಕಷ್ಟೇ.